ಹೋಗ್ತಾ ಇದೀವಿ? ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದೆ? ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯ ಅಂದೆ? ಟೆಂಪಲ್ ಎಲ್ಲಿ? ಪೊನ್ನಂಪೇಟೆಯಿಂದ ಒಂದು 3 ಕಿಲೋಮೀಟರ್. ಗೋಣಿಕೊಪ್ಪ ಪೊನ್ನಂಪೇಟೆ, ಅಲ್ಲಿಂದ 3 ಕಿಲೋಮೀಟರ್. ಶಿರೀಷ ಆರ್ಬಿ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಮೃತ್ಯುಂಜಯ ಟೆಂಪಲ್ ಪೊನ್ನಂಪೇಟೆಯಿಂದ ಒಂದು 3 ಕಿಲೋಮೀಟ್ರು ಆಚೆ ಹೋಗ್ಬೇಕು. 12 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರು. ನಾಳೆ 11:50 ನಿಮಿಷ ಆಗದೆ ಹೋಗ್ಬೇಕು. ಎಷ್ಟೊತ್ತಾಯ್ತು ಗೊತ್ತಿಲ್ಲ, ಬೇಗ ಟೈಮ್ ಮುಗಿದೋಯ್ತದೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಅಲ್ಲೇ ಊಟ ಎಲ್ಲ ಕೊಡ್ತಾರೆ, ಊಟ ಎಲ್ಲ ಮಾಡ್ಕೊಂಡು ಬರೋದೆಯ. ಈ ಟೆಂಪಲ್ ಪಕ್ಕನೇ ಇತ್ತು ಫ್ರೆಂಡ್ಸ್. ಆನೆ ಒಂದು ಆನೆನೂ ಕಾಣಿಸ್ತಾನೆ ಇಲ್ಲ. ಹೀಗೆ ಬರ್ತೇವೆ ಹೋಯ್ತೇವೆ ಕಾಡಲ್ಲಿ ತಿನ್ನಕ್ಕೆ. ಏಕೆ ಬೆಳಿಗ್ಗೆ ಹೊತ್ತು ಬರಲ್ಲ ರೋಡ್ ಸೈಡು? ಯಾಕೆ ಬೆಳಿಗ್ಗೆ ಹೊತ್ತು ಬರಲ್ಲ? ಬೆಳಿಗ್ಗೆ ಹೊತ್ತು ಬೇಗ ಹೋಯ್ತೇವೆ. ಮತ್ತೆ ರಾತ್ರಿ ಹೊತ್ತು ಏನಕ್ಕೆ ಬರುತ್ತೆ ರೋಡ್ಗೆ? ರಾತ್ರಿ ಹೊತ್ತು ಏನಾದ್ರು ಸಿಗ್ತದೆ, ಒಳ್ಳೆ ಫುಡ್ ಸಿಗ್ತದೆ ಅಂತ ಬರೋದು. ತರಕಾರಿ ಎಲ್ಲ ಹೋಯ್ತದಲ್ಲ, ತರಕಾರಿ ಎಲ್ಲ ಹೋಯ್ತದಲ್ಲ ಕೇರಳಕ್ಕೆ, ತಿನ್ನೋದಂತ ಬರ್ತವೆ. ತರಕಾರಿ ಯಾರು ಗಾಡಿಲಿ ಹೋಗುತ್ತೆ, ಗಾಡಿ ಅಡ್ಡ ಹಾಕುತ್ತವೆ. ಗಾಡಿ ಅಡ್ಡ ಹಾಕ್ಬಿಟ್ರೆ ಏನ್ ಕೊಟ್ಬಿಡ್ತಾರ ಅವರು? ಗಾಡಿಲಿರೋರು ಕೊಡಿ ಕೊಡಿ ಅಂತ ನಿಂತಿರುತ್ತಾನೆ. ಕೊಡಿ ಏನಿಕ್ಕಿಲ್ಲ ಅದು. ಮತ್ತೆ ಆನೆ ನೋಡಿದ ತಕ್ಷಣ ಅವನೇ ಹಿಡಿದೊಂಡಾಯ್ತಾನೆ ಎದ್ರಿಕೊಂಡು. ಆಯ್ತಾ? ಹಂಗಾರೆ ಎಷ್ಟೊಂದು ಗಾಡಿಗಳು ಹೋಗ್ತಾ ಇರ್ತಾವಪ್ಪ, ಎಲ್ಲಾ ಗಾಡಿಗಳು ಹಂಗೆ ಆಗುತ್ತಾ? ನೋಡ್ ನೋಡ್ ಬಸ್ ಅವ್ನು ಹೆಂಗ್ ಬರ್ತಾವನೆ ದಪ್ಪ ನನ್ ಮಗ. ಆಕ್ಸಿಡೆಂಟ್ ಆಗೈತೆ ಆದ್ರೂ ಬುದ್ಧಿ ಇಲ್ಲ. ಗ್ಲಾಸ್ ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟೈತೆ ಮುಂದೆ. ನಮ್ ಜನಗಳಿಗೆ ಆದ್ರೂ ಬುದ್ಧಿ ಬರಲ್ಲಲ್ಲ. ನಿನ್ಗೂ ಸೇರ್ಸಿ ಹೇಳ್ತಾರದು. ನಿನ್ಗೂ ಸೇರ್ಸಿ ಹೇಳ್ತಾರದು. ನಾನೇನ್ ಗಾಡಿ ಓಡಿಸಲ್ವಲ್ಲ. ಅದೇ ಎಷ್ಟು ಸ್ವಲ್ಪ ತಂಪಾಗೈತೆ. ಓ ಮರದಲ್ಲಿ ಹೆಂಗಿತ್ತು ಕಾಯಿ. ಸಡನ್ ಬ್ರೇಕ್ ಹೊಡಿಬೇಡ ಪಾಪು ಆಯ್ತಾ ಕೈಲಿ ಅಂತ ಹೇಳ್ತಾ ತಿಂತಾನೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಮನೆಯವ್ರ ಫ್ರೆಂಡು. ನೀನು ಹೋಗಿ ಜಾಯ್ನ್ ಆಗ್ಬಿಡು. ಹಾ ಅಲ್ಲಿ ನೀರ್ ಹತ್ರ ಇರ್ಬೋದು. ಅಲ್ಲಿ ನೀರು ಕಾಣಿಸಕ್ಕೆ ಝೂಮ್ ಮಾಡಕ್ ಆಗಲ್ಲ. ಕೈಯಲ್ಲಿ ಪಾಪು ಇದೆ. ಚೆಕ್ ಪೋಸ್ಟ್. ಏನಕ್ಕೆ ಇಲ್ಲಿ ಚೆಕ್ ಪೋಸ್ಟ್ ಇರೋದು? ಕಳಮಾಲ ಎತ್ಕೊಂಡೈತಾರೆ ಅಂತ. ನಿಂದು ತಪ್ಪು ತಾನೆ? ಅಲ್ಲ, ಆ ಕಡೆಯಿಂದ ಡ್ರೈವ್ ಏನೋ ವಿಗ್ರಹ ತೋರಿಸ್ತಾ ಇದಾರೆ.
ಎಷ್ಟು ಹೋಯ್ತಾರೆ ಅಂತ ಕೇಳಿದವರು. ಸ್ವಚ್ಛತೆ ಕಾಪಾಡಿ ಅಂತಾರೆ. ಎಲ್ಲಿ ಕಾಪಾಡ್ತಾರೆ ನಮ್ಮ ಜನ ಸ್ವಚ್ಛತೆ? ನೇತಾಡ್ತದೆ ಕೋತಿ ಮೇಲೆ ನೇತಾಡ್ತದೆ ನೋಡಿ ಹೆಂಗೆ ಚಂದಾಗಿ ಇಲ್ಲಿ ಕಾಣಿಸ್ಲಿಲ್ಲ ಅದು. ನೋಡಿ ಗೈಸ್, ಕಾಫಿ ತೋಟ ಇಲ್ಲಷ್ಟು ಕಾಣಿಸ್ತಿಲ್ಲ. ಈ ಕಡೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಯೂನಿವರ್ಸ್ ಒಳ್ಳೆ ಗಿಫ್ಟ್ ಕೊಟ್ಟಿದೆ ನಮಗೆ. ದಟ್ ಈಸ್ ಅ ನೇಚರ್. ಪ್ರಪಂಚ ನಮಗೊಳ್ಳೆ ಗಿಫ್ಟ್ ಕೊಟ್ಟಿರೋದೇನೋ ಈ ನೇಚರ್. ಗೈಸ್, ಮೃತ್ಯುಂಜಯ ಟೆಂಪಲ್ಗೆ ಬಂದಿದ್ದೀನಿ. ಟೆಂಪಲಲ್ಲಿ ಅಲ್ಲೇ ದರ್ಶನ ಎಲ್ಲ ಆಯಿತು. ನಾವು ಸ್ವಲ್ಪ 12 ಗಂಟೆ ಲೇಟ್ ಆಯಿತು, ಬೇಗ ಮುಗಿದೋಯ್ತದು. ಪೂಜೆ ಸರ ಮಾಡ್ಸೋಕ್ಕಾಗಲಿಲ್ಲ. ಬರೀ ಮಂಗಳಾರತಿ ತಗೊಂಡು ಡೈರೆಕ್ಟ್ ಈಗ ಊಟಕ್ಕೆ ಹೋಗವ್ರೆ. ಊಟದ್ದು ಹಾಲು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ನನ್ನ ಮಗಳನ್ನ ಇಲ್ಲಿ ಮನ್ಸ್ಕೊಂಡಿದ್ದೀನಿ. ನಾನು ಹೆಂಡ್ತಿ ಊಟ ಮಾಡ್ಕೊ ಬಂದಮೇಲೆ ಆಮೇಲೆ ನಾನು ಹೋಯ್ತೀನಿ ಊಟಕ್ಕೆ. ನನಗೆ ಇಷ್ಟ ಇವತ್ತು ಪೊನ್ನಂಪೇಟೆಯಿಂದ 15 ಕಿಲೋಮೀಟ್ರ್ ಗೇಸ್. ನಾನು 3 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ, 15 ಕಿಲೋಮೀಟ್ರ್ ಇರೋದು. ಪೊನ್ನಂಪೇಟೆ, ಗೋಣಿಕೊಪ್ಪ, ಪೊನ್ನಂಪೇಟೆಯಿಂದ 15 ಕಿಲೋಮೀಟ್ರ್ ಬಂದಿದ್ದೀವಿ ಗೇಸ್. ಈಗ ಊಟ ಮುಗಿಸ್ಕೊಂಡು ಈಗ ಹೊರಡದೆ ಹೊಡಿಗಲಂಗೆ ಗೈಸ್. ಮುಗೀತು ಈಗ, ಊಟ ಎಲ್ಲ ಮುಗೀತು, ಹೊರಡಬೇಕು ಈಗ. ನೋಡಿಲಿ ಒಳ್ಳೆ ಹೂ. ಅದು ನೇರಳೆ ಮರನೇ ಅದಿರೋದು. ಆಲದ ಮರ, ನೇರಳೆ ಮರ ಎರಡು ಪಕ್ಕತವೆ ನೋಡು. ಹಲಸು ಮರ ಆ ಕಡೆ, ಹಲಸು ಮರ. ಸರ್ ಡೈಲಿ ಓಪನ್ ಇರ್ತದೆ ಇದು? ಗೊತ್ತಿಲ್ಲ, ಇದೇ ಫಸ್ಟ್ ಬಂದಿರೋದು. ಹಾಂ ಹಾಂ. ಅಲ್ಲಿ ಅವನೇ ಕೇಳ್ಬಿಡಿ ದೇವಸ್ಥಾನವ್ರನ್ನ. ಹಿಂದೆ ಅವರು ಇಲ್ಲಿ ಮೇಲ್ಗಡೆ ಹೋಗಿ ಇರ್ತದೆ. ಅವರು ಅಂತ ನಾವು ಚಾಮರಾಜನಗರ. ಮೃತ್ಯುಂಜಯ ದೇವಸ್ಥಾನ, ಬಾಡಗರ ಕೆರೆ. ಚಪ್ಪಲಿ ನಡಿ. ಅಲ್ಲಿ
ಅದಕ್ಕೋಸ್ಕರ ಅಂತ. ಅಲ್ಲಿ ಆನೆ ನೋಡಿ ಊಟ ತಗೊಂಡು ಹೋಯ್ತಾವ್ರೆ. ನೋಡಿ ಮುತ್ತಿಗೂಡಲ್ಲಿ ಆನೆ ತಗೊಂಡು ಹೋಯ್ತಾ ಇರೋದು. ಆನೆಗೆ ಊಟ ಫುಡ್ ತಗೊಂಡು ಹೋಯ್ತಾವ್ರೆ. ಎಲ್ಲೆಲ್ಲ ನೋಡ್ತದೆ ಇದು ಕೂಸು. ಇದೇ ಭೀಮಾಂಸ ಇದು. ನೋಡಿ ಗೈಸ್ ಆನೆ ಸೊಪ್ಪು ಎತ್ಕೊಂಡು ಹೋಯ್ತೈತೆ ಊಟ ತಿನ್ನಕ್ಕೆ. ನೋಡಿ ಸೊಪ್ಪು ಎತ್ಕೊಂಡು ಹೋಯ್ತೈತೆ. ಇನ್ನೊಂದು ಆನೆ ಮುಂದೆ ಸಿಗ್ತದೆ ನೋಡೋದು ಬನ್ನಿ. ಇಲ್ಲಿ ಮಿರರ್ ಕಾಣ್ಬೋದು ನಿಮಗೆ. ನೀನು ಎಷ್ಟು ಎತ್ತರದಲ್ಲಿ ನೋಡೇ ಇಲ್ಲ ಅನಿಸ್ತದೆ ನನಗೆ. ಹಾಂ ನೋಡಿ ಗೈಸ್ ಆನೆ ಸೊಪ್ಪು ಎತ್ಕೊಂಡು ಹೋಯ್ತೈತೆ ನೋಡಿ. ಅವ್ರಿದ್ದಾಗ ಏನು ಮಾಡಲ್ಲ ಅದು ನೋಡಿ. ಜುಗು ಜುಗು ಅಂತ ಮುರಿಯೋ ನನಗೆ. ಅಯ್ಯಪ್ಪ ದೇವ. ಹಲೋ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ ದೇವಸ್ಥಾನದಿಂದ. ಮುಚ್ಚಿದೇವನ ಟೆಂಪಲಿಂದ ಇವಾಗ ಮನೆಗೆ ಬಂದು ಹಾಕ್ಸೋದಾಗ್ತು ಬಿಡು. ಹಾಕ್ಸದ ನಾಳೆ ಹಾಕ್ಸದ ಬಿಡು. ಬೇಬಿ ಫೋಟೋ ಶೂಟ್ 4 months 3 months ಹೌದಾ? 3 ತಿಂಗಳು ಕಂಪ್ಲೀಟ್ ಆಗಿರೋ ಫೋಟೋ ಶೂಟ್. ಹಾಂ, ಯಾವ ಥರ ಮಾಡ್ತೀಯಾ ಅದನ್ನೇ ಕೇಳ್ತಾರೋದು ನಿಮಗೆ. ಹೇಳು ನೀನು ಯಾವ ಥರ ಅಂತ. ಹಾಂ ಮನಿ ಕಳಿ. ಓಕೆ ಫ್ರೆಂಡ್ಸ್, ಆಯಿತು, ಬಾಯ್.